ಸೊ ಇವತ್ತು ತುಂಬ ಜನ ಹೇಳ್ತಾರೆ, ನಾನು ಗುರುವಾರ ಮಂತ್ರಾಲಯಕ್ಕೆ ಹೋದೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋದೆ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ, ನನ್ನ ಕಷ್ಟಗಳು ಪರಿಹಾರನೇ ಆಗಲಿಲ್ಲ, ನಾನು ಗುರುಗಳ ಹತ್ರ ಹೋದೆ, ಆಶೀರ್ವಾದ ತಗೊಂಡೆ, ಗುರುಗಳು ಹೇಳ್ದಂಗೆ ಬದುಕ್ತಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಚೇಂಜಸ್ ಆಗ್ತಿಲ್ಲ ಅಂತ. ಒಂದು ಹಳ್ಳಿಯ ಮಧ್ಯದಲ್ಲಿ ಒಂದು ಬಾವಿ ಇರುತ್ತಂತೆ. ಆ ಬಾವಿಯಲ್ಲಿ ಒಂದು ದಿವಸ ಒಂದು ನಾಯಿ ಬಿದ್ದು ಸತ್ತೋಗ್ಬಿಡುತ್ತೆ. ಸೊ ನಾಯಿ ಬಿದ್ದು ಸತ್ತಿರುತ್ತೆ, ಆ ನಾಯಿ ಬಿದ್ದು ಸತ್ತು ಕೊಳ್ತು ಹೋಗ್ಬಿಡುತ್ತೆ, ಯಾರಿಗೂ ಗೊತ್ತಿರಲ್ಲ. ಆ ಬಾವಿಯ ನೀರನ್ನೇ ಕುಡಿದು ಆ ಊರಲ್ಲಿ ತುಂಬ ಜನ ಆರೋಗ್ಯ ಕೆಡಿಸ್ಕೊತಾರೆ. ಸೊ ಆರೋಗ್ಯ ಕೆಟ್ಟ ಮೇಲೆ ಗೊತ್ತಾಗುತ್ತೆ, ಒಳಗಡೆ ಬಾವಿಯಲ್ಲಿ ನಾಯಿ ಬಿದ್ದಿದೆ, ಎಲ್ರಿಗೂ ಆರೋಗ್ಯ ಕೆಟ್ಟಿದೆ, ಕೆಟ್ಟು ವಾಸನೆ ಬರ್ತಿದೆ ಅಂತ. ಸೊ ತಕ್ಷಣ ಅವರೆಲ್ಲರೂ ಕೂಡ ಆ ಊರಲ್ಲಿದ್ದಂತಹ ಗುರುಗಳ ಹತ್ರ, ಸ್ವಾಮೀಜಿ ಹತ್ರ ಓಡೋಗಿ ಹೇಳ್ತಾರಂತೆ, ಗುರುಗಳೇ ಹೀಗೆ ಬಾವಿಲಿ ನಾಯಿ ಬಿದ್ದು ಕೊಳ್ತು ಹೋಗಿದೆ, ಅದೇ ನೀರನ್ನು ಕುಡಿದು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ, ಇದಕ್ಕೇನಾರು ಪರಿಹಾರ ಹೇಳಿ, ಕೆಟ್ಟು ವಾಸನೆ ಬರ್ತಿದೆ ಅಂತ. ಆಗ ಗುರುಗಳು ಹೇಳ್ತಾರಂತೆ, ಏನು ತಲೆ ಕೆಡಿಸ್ಕೋಬೇಡಿ, ಆ ನೀರಿಗೆ ಒಂದು 10 ಲೀಟ್ರು ನಿಂಬೆ ರಸವನ್ನು, ಒಂದು 10 ಲೀಟ್ರು ನೆಲ್ಲಿಕಾಯಿ ರಸವನ್ನು ಮಿಕ್ಸ್ ಮಾಡಿ ಹಾಕಿ ಅದು ನೀರನ್ನು ಶುದ್ಧ ಮಾಡುತ್ತೆ. ಯಾಕಂದರೆ ಸಾವಿರಾರು ವರ್ಷಗಳಿಂದ ಇದನ್ನೇ ಫಾಲೋ ಮಾಡ್ತಿದ್ರು, ಆ್ಯಂಟಿ ಬ್ಯಾಕ್ಟೀರಿಯಲ್ ಅದು ಅಂತ. ಅದನ್ನು ಹಾಕಿ ಅದು ನೀರು ಶುದ್ಧ ಆಗುತ್ತೆ. ಆ ಒಂದು ಬಾವಿಯ ಹೊರಗಡೆ 3-4 ದಿನಗಳ ಕಾಲ ಧೂಪವನ್ನು ಹಚ್ಚಿಡಿ, ಆ ಕೆಟ್ಟು ವಾಸನೆ ಹೋಗುತ್ತೆ ಅಂತ ಹೇಳ್ತಾರೆ. ಇವರೆಲ್ಲ ಸರಿ ಅಂತ ಹೋಗ್ತಾರೆ, ಅವ್ರಿಗೆ ಸ್ವಾಮೀಜಿ ಹೇಳ್ದಾಗೆ ಮಾಡ್ತಾರೆ. ಒಂದು 4-5 ದಿನ ಬಿಟ್ಟು ಮತ್ತೆ ಓಡ್ಬಿಡ್ತಾರಂತೆ. ಸ್ವಾಮೀಜಿ ನೀವು ಹೇಳ್ದಾಗೆ ಮಾಡಿದ್ವಿ, ನೀವು ಬಾವಿಗೆ ಏನೇನು ಹಾಕಬೇಕು ಹಾಕಿದ್ವಿ, ಧೂಪ ಹಚ್ಚಿಟ್ವಿ, ಆದರೆ ಇವತ್ತಿಗೂ ಕೂಡ ಕೆಟ್ಟ ವಾಸನೆ ನಿಂತಿಲ್ಲ ಅಂತ. ಸ್ವಾಮೀಜಿ ಇಷ್ಟೊತ್ತಿಗೆ ಹೋಗಬೇಕಿತ್ತಲ್ಲ, ಯಾಕೆ ಹೋಗಿಲ್ಲ? ಇಷ್ಟೊತ್ತಿಗೆ ನೀರು ಶುದ್ಧ ಆಗಬೇಕಿತ್ತು, ವಾಸನೆ ಹೋಗಬೇಕಿತ್ತು, ಯಾಕೆ ಹೋಗಿಲ್ಲ? ಇವತ್ತಿಗೆ ನೀವು ನಾಯಿನ ಹೊರಗಡೆ ತೆಗೆದು ಎಷ್ಟು ದಿನ ಆಯಿತು ಅಂತ ಕೇಳ್ತಾರಂತೆ. ಆಗ ಗ್ರಾಮಸ್ಥರು ಹೇಳ್ತಾರಂತೆ, ಸ್ವಾಮೀಜಿ ನೀವು ನಮ್ಮನ್ನು ನಾಯಿ ಹೊರಗಡೆ ತೆಗಿಯಕ್ಕೆ ಹೇಳೇ ಇಲ್ಲ. ಆಗ ಸ್ವಾಮೀಜಿ ಹೇಳ್ತಾರಂತೆ, ಅಯ್ಯೋ ದಡ್ಡ ನನ್ನ ಮಕ್ಕಳ, ನಾಯಿನ ಹೊರಗೆ ತೆಗಿಯೋದು ಕಾಮನ್ ಸೆನ್ಸ್ ಕಂಡ್ರು, ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ನೀವು ಅದನ್ನು ಹೊರಗಡೆ ತೆಗ್ದಿಟ್ಟು ಬಂದಿದ್ದೀರಾ, ಬುದ್ಧಿವಂತರು ಅಂದ್ಕೊಂಡಿದ್ದೆ, ನೀವಿಷ್ಟು ದಡ್ಡರು ಅಂತ ಗೊತ್ತಿರಲಿಲ್ಲ ಅಂತಾರೆ. ಸೊ ಇವತ್ತು ತುಂಬ ಜನ ಹೇಳ್ತಾರೆ, ನಾನು ಗುರುವಾರ ಮಂತ್ರಾಲಯಕ್ಕೆ ಹೋದೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋದೆ, ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ, ನನ್ನ ಕಷ್ಟಗಳು ಪರಿಹಾರನೇ ಆಗಲಿಲ್ಲ, ನಾನು ಗುರುಗಳ ಹತ್ರ ಹೋದೆ, ಆಶೀರ್ವಾದ ತಗೊಂಡೆ, ಗುರುಗಳು ಹೇಳ್ದಂಗೆ ಬದುಕ್ತಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಚೇಂಜಸ್ ಆಗ್ತಿಲ್ಲ ಅಂತ. ಯಾಕೆ ಆಗ್ತಿಲ್ಲ ಅಂದರೆ, ಹೊರಗಿನ ಒಂದು ಸಂಸ್ಕೃತಿ ನಮ್ಮ ಒಳಗೆ ಇಳಿಬೇಕು ಅಂದರೆ, ಒಂದಷ್ಟು ಒಳ್ಳೆಯ ಗುಣಗಳು ನಮ್ಮ ಒಳಗೆ ಇಳಿಬೇಕು ಅಂದರೆ, ನಮ್ಮ ಒಳಗೆ ಕೊಳೆತು ನಾಡ್ತಿರುವಂತಹ ಒಂದು ವಿಕೃತಿನ ನಾವು ಹೊರಗೆ ತೆಗಿಬೇಕಾಗುತ್ತೆ. ಎಲ್ಲಿಯವರೆಗೆ ನಮ್ಮೊಳಗಡೆ ಆ ಒಂದು ಕೊಳೆತು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಮೇಲಿರುವಂಥ ಭಕ್ತಿಗಿಂತ ಅಲ್ಲಿ ಏನಾದ್ರು ಕಾಣಿಸ್ಬಿಟ್ರೆ ಅದ್ರ ಮೇಲೆ ನಮ್ಮ ಜ್ಞಾನ ಇರುತ್ತೆ. ನಮ್ಮಲ್ಲಿರುವಂತಹ ಈ ಒಂದು ಕೆಟ್ಟ ಗುಣಗಳನ್ನ ತೆಗಿಬೇಕು ಅನ್ನೋದು ನಿಜವಾದ ಭಾರತೀಯ ಸಂಸ್ಕೃತಿ. ನಾವು ಎಲ್ಲೇ ಹೋದರೂ ಕೂಡ, ಯಾವ ಸ್ವಾಮೀಜಿಯವ್ರ ಹತ್ರ ಹೋದರೂ ಕೂಡ ನಾವು ಹೇಳೋದು ಕೇಳಿರ್ತೀವಿ, ಒಳ್ಳೆ ರೀತಿಯಲ್ಲಿ ನಡೆಯಪ್ಪ, ಕೆಟ್ಟದ್ದು ಮಾಡಬೇಡ, ಒಳ್ಳೇದು ಮಾಡು. ಇವೆಲ್ಲ ಏನು? ಇವೇ ಒಳ್ಳೆತನಗಳು, ಇವೇ ನಮ್ಮಲ್ಲಿ ಒಳ್ಳೆ ಒಂದು ವಿಚಾರಗಳನ್ನು ಮೂಡಿಸೋದು. ಬಟ್ ನಾವು ಎಲ್ಲವನ್ನೂ ಬಿಟ್ಬಿಡ್ತೀವಿ. ಹೊರಗಡೆ ಕೆಟ್ಟದ್ದು ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಭ್ರಷ್ಟಾಚಾರ ಮಾಡ್ತೀವಿ, ಇನ್ನೊಬ್ರಿಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ, ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಕೈ ಮುಗಿತೀವಿ, ಮುಂಡಿಗೆ ಕಾಣಿಕೆ ಹಾಕ್ತೀವಿ, ಗುರುಗಳ ಕಾಲಿಗೆ ಬೀಳ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿರುವಂಥ ವಿಕೃತಿನ ನಾವು ಹೊರಗಡೆ ತೆಗೆದಾಗ, ಕೊಳತು ನಾಡ್ತಿರುವಂಥ ಕೆಟ್ಟತನಗಳನ್ನ ನಾವು ಆ ಬಾವಿಲಿರುವಂಥ ನಾಯಿ ರೀತಿ ನಾವು ಹೊರಗಡೆ ತೆಗೆದಾಗ ಮಾತ್ರ ಒಳಗಿರುವಂಥ ನೀರು ಶುದ್ಧವಾಗುತ್ತೆ. ಆಗ ಮಾತ್ರ ಹೊರಗಿರುವಂಥ ಒಂದು ಒಳ್ಳೆಯ ಸಂಸ್ಕೃತಿನ ನಮ್ಮಲ್ಲಿ ನಾವು ರೂಢಿಸ್ಕೋಬಹುದು.